ಮನೆಯೂಟಕ್ಕೆ ಅರ್ಜಿ ಹಾಕಿದಂತಹ ದರ್ಶನ್ಗೆ ಈಗಾಗಲೇ ವಿಶೇಷ ವ್ಯವಸ್ಥೆಗಳನ್ನ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಕಾರಣ ವಿಶೇಷ ಊಟ ಅವ್ರಿಗೆ ಜೈಲಲ್ಲಿ ಆಲ್ರೆಡಿ ಸಿಗ್ತಾ ಇದೆಯಂತೆ. ಜೈಲಲ್ಲಿ ನಟ ದರ್ಶನ್ಗೆ ಪ್ರತಿದಿನ ವಿಶೇಷ ಊಟದ ವ್ಯವಸ್ಥೆ ಆಗಿದೆ. ದರ್ಶನ್ ಜೈಲು ಸೇರಿ ನಾಳೆಗೆ 1 ತಿಂಗಳು. ಒಂದೇ ತಿಂಗಳಲ್ಲಿ ಜೈಲು ಸಿಬ್ಬಂದಿಗಳ ಕಳ್ಳಾಟದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾಮಾನ್ಯ ಕೈದಿಗಳಿಗೆ ಕೊಡುವಂತಹ ಊಟ ದರ್ಶನ್ ಸೇವನೆ ಮಾಡ್ತಾ ಇಲ್ವಂತೆ. ದರ್ಶನ್ ಇರುವ ಕೊಠಡಿಗೆ ವಿಶೇಷ ಊಟವನ್ನ ಕೆಲವು ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಇದಕ್ಕೆ ಕೆಲವು ಹಿರಿಯ ಜೈಲು ಅಧಿಕಾರಿಗಳ ಸಹಕಾರ ಕೂಡ ಇದೆ ಅನ್ನೋ ಇನ್ಫಾರ್ಮೇಶನ್, ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನವೂ ಜೈಲಲ್ಲಿ ಪ್ರತ್ಯೇಕ ಊಟದ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆಯಂತೆ. ಇದಕ್ಕೆ ಜೈಲಲ್ಲಿರುವಂತಹ ರೌಡಿ ಶೀಟರ್ ಒಬ್ಬನ ನೇತೃತ್ವ ಬೇರೆ ಇದೆಯಂತೆ. ಮಾಡಬಾರ್ದು ಕೆಲಸ ಮಾಡಿ ಒಳಗೆ ಹೋಗಿರುವಂತಹ ಒಬ್ಬ ರೌಡಿ ಶೀಟರು ಕೊಲೆ ಆರೋಪಿಗಳಿಗೆ, ಅದರಲ್ಲೂ ಈ ದರ್ಶನ್ ಅಂತ ಕೊಲೆ ಆರೋಪಿಗೆ ಸ್ಪೆಷಲ್ ಊಟ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋ ನೇತೃತ್ವವನ್ನು ವಹಿಸಿದ್ದಾನಂತೆ. ಆ ಮನೆಹಾಳ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಜೈಲು ಅಧಿಕಾರಿಗಳ ಹಾಗೂ ಜೈಲು ಸಿಬ್ಬಂದಿಗಳ ಕಳ್ಳಾಟ ಮತ್ತೊಮ್ಮೆ ಬಯಲಾಗ್ತಾ ಇದೆ. ಈ ಹಿಂದೆ ಕೂಡ ಜಯಲಲಿತಾಯಿಂದ ಹಿಡಿದು ಶಶಿಕಲಾಯಿಂದ ಹಿಡಿದು ಎಲ್ಲರಿಗೂ VVIP ಟ್ರೀಟ್ಮೆಂಟನ್ನು ಪರಪನಗರದಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾವು ಸುದ್ದಿ ಮಾಡಿದ್ವಿ. ಈಗಲೂ ಅದು ಹಾಗೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಇಂಥ ಕಳ್ಳಾಟ ಇದೇ ಮೊದಲಲ್ಲ. ಈ ದರ್ಶನ್ ಕೇಸ್ನಲ್ಲಿ ಇಂಥದ್ದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು, ಬಟ್ ಆಗಲ್ಲ ಅನ್ನೋ ಭರವಸೆಯನ್ನ ಜೈಲಧಿಕಾರಿಗಳು ಆರಂಭದಲ್ಲಿ ಕೊಟ್ಟರು. ಇದ್ಯಾಕೆ ಈಗ ಸುಳ್ಳಾಯ್ತು? ಕೈ ಬಿಸಿ ಮಾಡುವಂತಹ ಕೆಲಸ ಅಲ್ಲೂ ಆಗ್ತಾ ಇದೆಯಾ? ಹಾಗಾದ್ರೆ ಯಾರು ರೌಡಿ ಶೀಟರು? ಆತನ ನೇತೃತ್ವ ಏನು ಅಂತ? ಖಂಡಿತವಾಗ್ಲೂ ದರ್ಶನ್ ಜೈಲಿಗೆ ಬಂದು ನಾಳೆಗೆ 1 ತಿಂಗಳಾಗ್ತದೆ. ಎಲ್ಲ ಒಂದ್ ಕಡೆಗೆ 1 ತಿಂಗಳಾಗ್ತಿದ್ದಾಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಬಿಸಿ ಆಗಿತ್ತು, ಆದ್ರೆ ಜೈಲು ಊಟನೇ ಗಟ್ಟಿಯಾಗಿತ್ತು ದರ್ಶನ್ಗೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಜೈಲಿನ ಒಳಗಡೆ ಇರುವಂತಹ ಮುಖ್ಯ ಜೈಲಿನ ಅಧಿಕಾರಿಗಳು ಕೆಲವೊಬ್ರು ಶಾಮೀಲಾಗಿರುವಂತಹ ಬಗ್ಗೆ ಈಗ ಅನುಮಾನ ಮೂಡ್ತಿರೋದು. ಹಾಗಾಗಿ ಜೈಲಿನ ಒಳಗಡೆ ಪ್ರಭಾವಿ ಒಬ್ಬ ರೌಡಿ ಶೀಟರ್ ನೇತೃತ್ವದಲ್ಲಿ ಅವರಿಗೆ ಸಪರೇಟ್ ಅಡಿಗೆ ಮಾಡಿ ಈಗ ಅವರು ಪ್ರತಿದಿನ ಊಟ ಕೊಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಜೈಲಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಭಾವಿ ರೌಡಿಗಳಿದ್ದಾರೆ. ಜೊತೆಗೆ ದರ್ಶನ್ ಜೈಲಿಗೆ ಹೋದಾಗಿಂದಲೂ ಸಹ ಆ ರೌಡಿಗಳು ದರ್ಶನ್ ಭೇಟಿಗೆ ಒಂದು ರೀತಿ ಮಾತಾಡಿಸೋದಕ್ಕೂ ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ಈಗ ಅವರೇ ಈ ನೇತೃತ್ವನ ತಗೊಂಡು ಈಗ ಜೈಲಿನ ಒಳಗಡೆ ಸಾಮಾನ್ಯವಾಗಿ ಸಜಾ ಕೈದಿಗಳು ಸಪರೇಟ್ ಆಗಿ ಕೆಲವೊಂದ್ ಕಡೆಗೆ ಅಡಿಗೆ ಮಾಡ್ಕೋತಾರೆ ಅನ್ನೋ ಮಾಹಿತಿ ಇರ್ತಾ ಇತ್ತು. ಆದ್ರೆ ಅಲ್ಲೇ ಈಗ ದರ್ಶನ್ಗೂ ಸಹ ಊಟದ ವ್ಯವಸ್ಥೆಗೆ ಇಲ್ಲಿನ ಜೈಲು ಅಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಅವ್ರಿಗೆ ಊಟವನ್ನ ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಮೊದ್ಲಿಂದನೂ ಸಹ ಒಂದು ಅನುಮಾನ ಇರ್ತದೆ, ಜೈಲಿನ ಹೊರಗಡೆ ದುಡ್ಡಿದ್ರೆ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕಂದ್ರೆ ಜೈಲಿನ ಒಳಗಡೆ ಕೆಲವೊಬ್ಬ ಭ್ರಷ್ಟ ಅಧಿಕಾರಿಗಳು ಈ ರೀತಿ ಒಂದು ಕಳ್ಳಾಟಗಳನ್ನ ಆಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ದರ್ಶನ್ ಸಹ ಏನು ಈಗ 15-20 ದಿವಸದಿಂದನೂ ಸಹ ಅದೇ ಊಟ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋಂಥದ್ದು. ಮಮತಾ. ರೈಟ್ ಅಂಬರೀಷ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ.